ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 2ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆತನ ಮೂಲಕ ನೀವು ಒಂದೇ ಆತ್ಮವನ್ನು ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಎಫೆಸದವರಿಗೆ 2ನೇ ಅಧ್ಯಾಯ 18ನೇ ವಚನ. ನಾವು ಕೃಪೆಯ ಸಿಂಹಾಸನದ ಬಳಿಗೆ ಆಗಾಗ್ಗೆ ಹೋಗದೆ ಅಡ್ಡದಾರಿ ಹಿಡಿದರೆ ನಾವು ಎಂದಿಗೂ ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ. ನಮ್ಮೊಳಗೆ ಬರುವ ಮಹಾಜೀವ ಬುಗ್ಗೆಗೆ ನಾವು ತುಂಬ ಹತ್ತಿರದಲ್ಲಿರದಿದ್ದರೆ ನಾವು ಆತನ ಆತ್ಮದಿಂದ ತುಂಬಿರಲು ಸಾಧ್ಯವಿಲ್ಲ. ನಾವು ಪ್ರತಿದಿನ ನಮ್ಮ ಮಣ್ಣಿನ ಪಾತ್ರೆಯನ್ನು ಈ ಪರಲೋಕದ ಬುಗ್ಗೆಯ ಬಳಿಗೆ ಹೊತ್ತುಕೊಂಡು ಹೋಗಬೇಕು, ಏಕೆಂದರೆ ನಾವು ಸೋರುವ ಪಾತ್ರೆಗಳಾಗಿದ್ದೇವೆ. ನಾವು ಎದುರು ನೋಡುವ ತ್ವರಿತ ಬೆಳವಣಿಗೆಯನ್ನು ಕಾಣದಿದ್ದಾಗ ನಾವು ನಿರುತ್ಸಾಹಗೊಳ್ಳಬಾರದು. ಭೀಕರ ಚಂಡಮಾರುತಗಳನ್ನು ತಡೆದುಕೊಳ್ಳುವ ಬಲವಾದ ಗಟ್ಟಿಮುಟ್ಟಾದ ಮರಗಳು ಒಂದೇ ದಿನದಲ್ಲಿ ಬೆಳೆಯುವುದಿಲ್ಲ. ಬೆಳವಣಿಗೆ ಎಂಬುದು ಒಂದು ನಿಧಾನವಾದ ಸ್ಥಿರವಾದ ಪ್ರಕ್ರಿಯೆ ಆಗಿದೆ ಎಂಬುದೇ. ಆಮೆನ್.